ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೆ. ಇವತ್ತು ದೊಡ್ಡ ಮಟ್ಟದ ಗೆಲುವು ಭಾರತಕ್ಕೆ ಸಿಗ್ತಾ ಇದೆ. ನನಗೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತಹ ವಿಚಾರ ನೆನಪು ಬರ್ತಾ ಇದೆ. ಅವರು ಹೇಳಿದಂತಹ ಒಂದು ಕವನ ನೆನಪು ಬರ್ತಾ ಇದೆ. ಆ ಕವನವನ್ನ ಕೇಳಿಸ್ಕೊಳ್ತಾ ಇದ್ರೆ ಹೇಳಿದಂತೆ ನಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾರು ಏನೇ ಹೇಳಿದ್ರು ಕೂಡ ಇವತ್ತು ಮಾತ್ರ ಒಂದು ಸಲ್ಯೂಟ್ ನನ್ನ ಯೋಧರಿಗೆ ಕೊಡ್ತೀನಿ. ಅದು ಯಾವಾಗಿದ್ರೂ ಇರುತ್ತೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಒಂದು ಸಲ್ಯೂಟ್ ಅನ್ನ ನಾನು ಕೊಡ್ಲೇಬೇಕು. ರಾಜತಾಂತ್ರಿಕವಾದಂತಹ ಗೆಲುವನ್ನ ಇವತ್ತು ಸಾಧಿಸಿದ್ದಕ್ಕೆ ಒಬ್ಬ ಯೋಧರನ್ನ ಒಂದೇ ದಿನದಲ್ಲಿ ವಾಪಸ್ ಬರೋ ರೀತಿಯಲ್ಲಿ ಮಾಡಿದ್ದಾರಲ್ಲ, ಅದಕ್ಕೊಂದು ಸಲ್ಯೂಟ್ ಅನ್ನ ನಾನು ಇವತ್ತು ಕೊಡ್ಲೇಬೇಕು ನನ್ನ ಪ್ರಧಾನಿ ಮೋದಿ ಅವರಿಗೆ. ಸೌಗಂಧೆ ಮುಜೆ ಇಸ್ ಮಿಟ್ಟಿ ಕಿ ಮೈ ದೇಶ ನಹಿ ಮಿಟನೆ ದೂಂಗಾ, ಮೈ ದೇಶ ನಹಿ ರುಕನೆ ದೂಂಗಾ, ಮೈ ದೇಶ ನಹಿ ಝುಕನೆ ದೂಂಗಾ ಅಂತ ಹೇಳಿದ್ರು. ಇವತ್ತು ಝುಕನೆ ದೂಂಗಾ ಅಂತ ಹೇಳುವಂತ ಮಾತನ್ನ ಇವತ್ತು ಉಳಿಸ್ಕೊಂಡಿದ್ದಾರೆ. ತಲೆ ಭಾಗದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಪಾಕಿಸ್ತಾನ ನಮ್ಮ ಕಾಲ ಕೆಳಗಡೆ ತಲೆ ಬಾಗೋ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ನನ್ನ ಚರ್ಚೆನ ಆರಂಭ ಮಾಡ್ತೀನಿ. ಇದೇ ಹೊತ್ತಿನ ವಿಶೇಷ ಲಯನ್ ಈಸ್ ಬ್ಯಾಕ್. ಎಸ್, ಚರ್ಚೆನ ಆರಂಭ ಮಾಡ್ತೀನಿ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅಂತ ನೋಡ. ವಾಯುದಳ, ನೌಕಾದಳ, ಭೂದಳ, 3 ದಳಗಳ ಸೇನಾ ಮುಖ್ಯಸ್ಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಮಾಧ್ಯಮಗಳಿಗೆ ಒಂದು ಬ್ರೀಫ್ ಕೊಡ್ತಾರೆ. ಏನಾಯ್ತು ಏನಿಲ್ಲ ಅಂತ ಹೇಳಿ. ಇವತ್ತು ಸಂಜೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಒಂದು ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಏನಾಯ್ತು ಏನಿಲ್ಲ ಅಥವಾ ನಮ್ಮ ನಿರ್ಧಾರ ಏನು, ಪಾಕಿಸ್ತಾನ ಇಟ್ಕೊಂಡಿದ್ದಕ್ಕೆ ನಮ್ಮ ಪ್ರತಿಕ್ರಿಯೆ ಏನು, ಎಲ್ಲವನ್ನ ಒಂದಿಷ್ಟು ಬ್ರೀಫ್ ಮಾಡ್ತಾರೆ. ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಂದ್ರೆ ಭೂದಳ, ವಾಯುದಳ, ನೌಕಾದಳ 3 ದಳದ ಸೇನಾ ಅಧಿಕಾರಿಗಳು ಈ ಪ್ರೆಸ್ ಬ್ರೀಫ್ ಅನ್ನ ಮಾಡಲಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇವತ್ತು ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಹೊಸ ರೂಪವನ್ನ ತಾಳ್ಕೊಂಡಿದ್ರು. ಶಾಂತಿಗೋಸ್ಕರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಇವತ್ತು ಅವರು ಸಂಸತ್ನಲ್ಲಿ ಹೇಳ್ತಾರೆ. ಹೇಗಿತ್ತು ಆ ನಾಟಕೀಯವಾದಂತ ಹೇಳಿಕೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯ ಪ್ರಸ್ತಾವವನ್ನ ಈಗ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಇಟ್ಟಿದ್ದಾರೆ. ಅದನ್ನ ಬಹಳ ದಿನಗಳಿಂದನೂ ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಒಂದಿಷ್ಟು ಸಭೆ ನಡೀತಾ ಇದೆ. ಇಮ್ರಾನ್ ಖಾನ್ ಅವರ ಮಾತುಕತೆಯ ಪ್ರಸ್ತಾಪ ಮುಂದಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಮ್ರಾನ್ ಖಾನ್ ಪ್ರಸ್ತಾಪದ ಬಗ್ಗೆ ಪ್ರಧಾನಮಂತ್ರಿ ಕಚೇರಿಗೆ ಮಾಹಿತಿಯನ್ನು ಅಧಿಕಾರಿಗಳು ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳ ಜೊತೆಗೆ ನಾನು ಮಾತನಾಡ್ತೀನಿ. ಮೊದಲದಾಗಿ ನಮ್ಮ ಜೊತೆಗೆ ಮಾಜಿ ಸೇನಾಧಿಕಾರಿಯಾಗಿರುವಂತಹ ರಾಘವೇಂದ್ರ ರಾವ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ನಿಂದ ನಮ್ಮ ಜೊತೆಗೆ MD ಲಕ್ಷ್ಮಣ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ನಮ್ಮ ಜೊತೆಗೆ ಕೃಷ್ಣಕುಮಾರ್ ಸರ್ ಇದ್ದಾರೆ. ನಮಸ್ಕಾರ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು BJP ಇಂದನೂ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಅನಿಲ್ ಚಳಗೇರಿ ಅವರು. ಅವ್ರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಮೊದಲನೇದಾಗಿ ರಾಘವೇಂದ್ರ ರಾವ್ ಸರ್, ಇದು ಪಾಕಿಸ್ತಾನದ ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಅನುಮಾನ ಬರುತ್ತಾ ಅಥವಾ ಭಾರತದ ಮುಂದೆ ತಲೆ ಬಾಗಿ ನಿಂತಿದೆ ಪಾಕಿಸ್ತಾನ ಅಂತ ಅನ್ಸುತ್ತಾ? ಈಗ ತಾನೇ ನೋಡಿದಾಗ ನಾವು ಅವರು ತಮ್ಮನ್ನು ತಾವೇನೆ ಪೀಸ್ ಜಸ್ಟರ್ ಅಂತ ಹೇಳ್ಕೊಂಡ್ರು. ಹೌದು, ಶಾಂತಿಯ ಸಂಕೇತ ಅಂತ. ಆ ವರ್ಡ್ ಬಂದು ಇದುವರೆಗೂ ಬಂದೇ ಇಲ್ಲ ಅವ್ರ ಜಾಯಮಾನದೊಳಗೆ. ಪಾಕಿಸ್ತಾನದ ಬಾಯಿನಲ್ಲಿ ಬಂದೇ ಇಲ್ಲ. ಎಲ್ಲಾದರೂ ಒಂದಲ್ಲ ಒಂದು ಕಡೆ ಏನಾದರೂ ಮಾಡ್ತಾನೆ ಇರಬೇಕು, ಒಂದು ಕೋತಿ ಚೇಷ್ಟೆ ಅಂತಾರಲ್ಲ ಹಾಗೆ ಮಾಡ್ತಾನೆ ಬಂದಿದ್ದಾರೆ ಇದುವರೆ ತನಕನೂ. ಅಂತ ಇದ್ರೊಳಗಡೆ ಶಾಂತಿಯನ್ನು
ಕದಡೋಕ್ಕೋಸ್ಕರ ಏನೇನು ಮಾಡಬೇಕೋ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅವ್ರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಮೂರು ಸೇನೆಯ ಅಂದರೆ ನೌಕಾದಳ, ವಾಯುದಳ, ಭೂದಳ ಸೇನಾ ಅಧಿಕಾರಿಗಳು, ಮುಖ್ಯಸ್ಥರು ಇವತ್ತು ಸುದ್ದಿಗೋಷ್ಠಿ ನಡೆಸ್ತಾರೆ, ಪ್ರೆಸ್ ಬ್ರೀಫ್ ಅನ್ನ ಮಾಡ್ತಾರೆ. ಸತತವಾಗಿ 5:30, 6 ಗಂಟೆಯಿಂದಲೂ ಕೂಡ ಸಭೆ ನಡೀತಾ ಇತ್ತು. ಸಭೆಯ ನಂತರ ಪ್ರೆಸ್ ಬ್ರೀಫ್ ಅನ್ನ 5 ಗಂಟೆಗೆ ಪ್ರೆಸ್ ಬ್ರೀಫ್ ಮಾಡೋಕ್ಕಿದ್ರು, ಈಗ 7 ಗಂಟೆಗೆ ಮಾಡ್ತಾ ಇದ್ದಾರೆ, ನೋಡೋಣ. I thank you all to be here for this important press brief. I'm sorry for the change of timing. Before we start, I would like to introduce the officers that are present here from the 3 services. We have Major General Surinder Singh Bahal from the Army. Good evening. We have Rear Admiral Dalbir Singh Gujral from the Navy. And we have Air Vice Marshal R.G.K. Kapoor from Indian Air Force. I'll be requesting the service representatives to present a statement, following which we will also be taking few questions. And in the end, I will request the Air Force to present you all with some evidence. May I now request AVM Kapoor to kindly give his statement. Sir, for a picture, can we have all together? For a picture. Mobile. Good evening, ladies and gentlemen. On 27th February 2019, at around 1000 hours, Indian Air Force radars detected a large package of Pakistan Air Force aircraft heading towards the Indian territory, towards General Area Jangar. They breached the Indian airspace west of Rajouri in the Sundarbani area. The ingressing aircraft were observed to be at various levels. IAF fighters, including MiG-21 Bison, General Area Jangar. They breached the Indian airspace west of Rajouri in the Sundarbani area. The ingressing aircraft were observed to be at various levels. IAF fighters, including MiG-21 Bison, Sukhoi 30 MKI and Mirage 2000 were tasked to intercept the intruding Pakistan Air Force aircraft. The Pakistan Air Force aircraft attempting to target our military installations were intercepted by the IAF fighter aircraft, which foiled their attack. Although PAF bombs have fallen in the Indian Army formation compounds, however, they were unable to cause any damage to our military installations. In the aerial combat that ensued, one F-16 of Pakistan Air Force was shot down by an IAF MiG-21 Bison aircraft. The F-16 crashed and fell across the line of control in Pakistan-occupied Jammu and Kashmir. The IAF lost one MiG-21 in the aerial engagement, and though the pilot ejected safely, his parachute drifted into the Pakistan-occupied J&K, where he was taken into custody by the Pakistan Army. There have been many factually incorrect statements that have been made by Pakistan. Indian units had reported sighting 2 parachutes falling in POJ&K, which were of 2 F-16 pilots, the aircraft which was shot down by the MiG-21.
Pakistan later in the evening changed its statement to say that one Indian pilot was in their custody. Therefore, it was only by late evening that Pakistan accepted the fact. Secondly, Pakistan claimed that they intentionally dropped weapons in open space where there was no human presence or military posts. The fact is that Pakistan Air Force aircraft targeted military installations. However, they were intercepted by IAF fighter aircraft which thwarted their plans. Although PAF bombs have fallen in Indian Army formation compounds, however, they were unable to cause any significant damage to our military installations due to a swift IAF response. Pakistan also stated that no F-16s were used in the operation and no Pakistani plane was downed by Indian Air Force. There is enough evidence to show that F-16s were used in this mission through the electronic signatures, and thereafter the Pakistan is trying to hide this fact. Also, parts of AMRAAM air-to-air missile, which is carried only on the Pakistan F-16s, was recovered east of Rajouri within the Indian territory. Therefore, the fact remains that one F-16 of PAF was shot down by IAF MiG-21 Bison. IAF remains ever vigilant, ready and committed to take on any eventuality. IAF has also learned that Pakistan has announced that Wing Commander Abhinandan will be returned to India tomorrow. IAF is happy and looks forward to return of Wing Commander Abhinandan. Thank you. Thank you, sir. May I now request Major General Bahal to kindly give the Army statement. Jai Hind and good evening to everyone. In response to the counter-terrorist strike by the Indian Air Force, Pakistan Army first resorted to unprovoked ceasefire violations, as you are aware, in Sundarbani, Bimbar Gali, Naushera and Krishna Ghati sectors on 26th February, with effect from 5 o'clock in the evening and again during the night. This was responded to by the Indian Army in a befitting and appropriate manner. As my Air Force counterpart has elaborated, on 27th February 19, the Pakistan Air Force attempted to target our military establishments in J&K. Specifically, they targeted a brigade headquarter, a battalion headquarter, our defenses, and a logistic installation. However, given the high level of preparedness along the line of control and the immediate and punitive response given by our own forces, the Pakistan Air Force's designs were foiled. We continue to maintain strict vigil along both the line of control and the IB sector. Our ground-based air defense weapon systems have been put on high alert all along the line of control and also in some parts of the IB. Our mechanized forces have also been placed on standby. I wish to assure the nation that we are fully prepared and in a heightened state of readiness to respond to any provocation by Pakistan. Despite the turn of events, as you all are aware, the Indian Army is committed to maintaining peace and stability in the region and will continue to act against agencies who harbor inimical designs against India and the citizens of our country. Jai Hind. Thank you, sir. Admiral Gujral, please. Good evening, ladies and gentlemen. The Indian Navy is deployed in a high state of readiness and remains poised in all three dimensions: on surface, undersea, and in air, to deter, prevent, and defeat any misadventure by Pakistan
in the maritime domain. I can assure you of a resolute, swift, and strong response by the Navy when needed. We stand as one with the Army and Air Force to ensure the safety and security of our nation and our citizens. Jai Hind. Thank you, sir. Before we present the evidence in front of you, we would now like to take few questions. Snesh. Sir, the Pakistan Air Force targeted Indian military establishments. Would we consider it as an act of war by Pakistan? Because when we carried out these strikes, we targeted non-military installations. They specifically targeted our military installations. There is no doubt that Pakistan has attempted to target our military installations. We responded swiftly, and because of which their designs to deliver their bomb load at the intended target was thwarted. And that is a task of the Air Force, which it did swiftly and responsibly. Rajiv Ranjan. सर मेरा सवाल सर आपसे है आर्मी से Okay. जिस तरह के कार्रवाई हुई है जैस के टेररिस्ट कैंप की कार्रवाई हुई उसके बाद पाकिस्तान ने जिस तरह हरकत की है लगातार सीज फायर का वायलेशन पाकिस्तान कर रहा है तो सीमा पर क्या माने कि तनाव पहले की तरह बरकरार है या बढ़ गया है लेवल सेना उसको कैसे जवाब दे रही है? देखिए हमारा लड़ाई जो है काउंटर टेररिज्म, हमारा लड़ाई जो है टेररिज्म के साथ है। तो जब तक पाकिस्तान जो है इसको इस तरह से सपोर्ट करता रहेगा, हम उनके जितने भी टेररिस्ट कैंप और जितने भी उसके ट्रेनिंग एरियाज हैं उनको हम टारगेट करने के लिए तैयार हैं। तो हालांकि 14 फरवरी के बाद सीज फायर वायलेशंस काफ़ी बढ़ गई है और पिछले 2 दिनों में कम से कम 35 सीज फायर वायलेशंस हुए हैं, लेकिन हम जो है उसका उसी हूबहू उसी प्रकार से उसका जवाब दे रहे हैं। Sir, this is Manas from PTI. Sir, Pakistan has been pressing for de-escalation. What is the assessment from the Indian military brass? I mean, what is the real situation actually? What is your assessment? Is it going to escalate? Is the situation going to escalate, or you expect that in fact the situation is going to normalize? As we said that your question, as we said that he has targeted our military installations. As I mentioned, he's targeted military targets, and therefore the escalation has actually been done by him. So we are prepared, as I told you, we are ready. If he provokes us any further, we are prepared for any contingency that is given to us. Sir, Poonam Pandey, please. सर आपने बोला कि सीज फायर वायलेशन बढ़ गया है और अभी भी वहाँ टेररिस्ट कैंप है, तो हम मतलब मिलिट्री क्या उम्मीद करे, क्या पाकिस्तान उन पे कार्रवाई करेगा? क्योंकि जिस तरीके से इमरान खान लगातार अमन की बात कर रहे हैं, उनका ISPR लगातार अमन की बात कर रहा है, तो हम क्या उम्मीद कर रहे हैं? This question is out of the purview of this press conference. Government of India is taking note of this, and the answer will be given. Ajit Dubey, please. I'll come to you, please. Ajit Dubey. You want to ask the FO? Yes, sir. Yeah. Okay. Sir, my question is that on 26 February, our Mirages crossed over the line of control, entered Pakistani airspace and carried out a major operation against the Jaish camp in Khyber Pakhtunkhwa province. Can you tell us what has been the damage assessment to that camp? And there are talks that there were around 300 terrorists in that camp. Can we give any numbers, any approximate numbers of the terrorists who have been killed there? There is fairly credible evidence with us which proves that there was damage to the camps. The weapons hit the intended target and they caused the damage that was intended. However, it will be premature to say that what is the number of casualties we have been able to inflict on those camps and what is the number of deaths. But has the camp been fully destroyed, sir? Whatever we intended to destroy, we have got the effect that we desired. Krishna Mohan.
जो महल सर, Yeah. आज के पूरे डेवलपमेंट के So you बाद can come here. अब You can look in front of जो you. लगातार पिछले कुछ दिनों से टेंशन था एलओसी पर और लगातार सीज़फायर वायलेशन हो रही थी, स्पेकुलेशन थे पूरे देश में, आज के डेवलपमेंट पर क्या आपको लगता है कि टेंशन कम होगा और वैली में टेररिस्ट जो रिलेटेड इंसिडेंट्स हैं उनमें क्या आपको लगता है कि और तेज़ी आएगी या वो कम होगी? ये जवाब तो आप पाकिस्तान से पूछिए, क्योंकि अभी भी जो है सीज फायर वायलेशंस एज वी स्पीक जारी है, तो ये पाकिस्तान के ऊपर है कि वो क्या चाहते हैं। Manjit. सर मेरा सवाल आपसे है, अपनी जो बालाकोट में जो हमने मिराज से जो आतंकी अड्डों को निशाना बनाया उसको लेकर और जो F-16 हमने गिराया, दोनों घटनाओं को लेकर पाकिस्तान ने लगातार कहा कि भारत ने ऐसा कोई हमला नहीं किया, ऐसा कोई अटैक नहीं किया, उसके सबूत नहीं है। उनके कुछ पे लोड ऐसे इलाकों में गिरे जहां पर कोई इंस्टॉलेशन नहीं थे। तो पाकिस्तान के दावे को झूठा साबित करने के लिए, अपनी बात को हम स्थापित करने के लिए हम किस तरह से चीज़ों को आगे रखेंगे, उसके लिए क्या हम सबूत दिखाना चाहेंगे पाकिस्तान को? What you are going to see today as a piece of evidence, which is a part of a AMRAAM air-to-air missile. This is a beyond visual range air-to-air missile, जो कि F-16, पाकिस्तान में सिर्फ एक जहाज है F-16 जो कि AMRAAM मिसाइल लेके उड़ सकता है, और कोई भी उनके पास जहाज नहीं है जिस पे AMRAAM मिसाइल लगाई जा सके। ये कि वो उस मिसाइल के टुकड़े राजौरी के ईस्ट में इंडियन टेरिटरी में पाए गए हैं, इसका मतलब है कि उन्होंने F-16 का यूज़ किया है। दूसरा, एयरफोर्स के पास काफ़ी तरह से हम पता कर सकते हैं कि कौन सा जहाज़ उड़ रहा है या कौन सा जहाज़ हमारी एयर स्पेस की तरफ आ रहा है। इलेक्ट्रॉनिक सिग्नेचर होता है हर जहाज़ का, हमारे पास उस इलेक्ट्रॉनिक सिग्नेचर को मैच करता हुआ हमने उसको पाया, जिसकी वजह से हम ये कह सकते हैं कि F-16 इस मिशन में शामिल थे। तो ये एविडेंस है कि और एक AMRAAM का जो पीस हमको मिला है यहाँ से वो। तीसरी बात, अगर आप मीडिया रिपोर्ट्स देखें पाकिस्तान की तरफ से भी, तो आप देखेंगे कि कुछ इंजन वगैरह के पीसेस हैं, कुछ एयरक्राफ्ट के कंपोनेंट्स हैं या कुछ ड्रॉप टैंक्स हैं जो वहाँ दिखाए गए हैं, वो MiG-21 के नहीं है। और भारतीय वायुसेना का सिर्फ एक जहाज मिसिंग है, वो एक MiG-21 है। तो इन सब चीज़ों को देखते हुए ये कंक्लूसिवली कहा जा सकता है कि F-16 को यूज़ किया गया। और बालाकोट के मामले में वहाँ पर जो हमने आतंकी अड्डों को नष्ट किया, उसको कैसे स्थापित करेंगे? हमारे पास, मैंने जैसा कहा पहले कि हमारे पास एविडेंस है कि जो हम करना चाहते थे, जो हम टारगेट को जितना डिस्ट्रॉय करना चाहते थे, जो इफेक्ट हमको चाहिए था वो हमको इफेक्ट मिल गया। अब वो गवर्नमेंट के ऊपर है कि हायर लीडरशिप पे कि किस तरह, कब और कैसे वो एविडेंस देना है या नहीं दिखाना। Rahul. So my question is, if you could just tell us what was the Pakistani Air Force strike package like, and what was our strike package, and which were the other aeroplanes involved in, fighters involved in the Pakistani strikes? See, there are various operational connotations to your questions. So on the operational connotations part, I will not go into specific numbers and types and what happened and what did they do. However, suffices to say that the Pakistani package comprised of F-16s and JF-17s and perhaps some Mirages, and we had scrambled MiG-21 Bisons, Su-30s and Mirage 2000. So that was the forces that we opposed. So which Mirages were these, sir? These were the upgraded Mirages. No, the Pakistani Mirages, sir, 3, 5? That I can't say. Shreya. Can I step forward? Sir, good evening. Good evening. Sir, I heard your cryptic statement, just trying to understand what you were saying. What are the forces saying in response to Pakistan sending back Wing Commander Abhinandan without any conditions? Are the forces grateful that it is a gracious gesture? And B, what else are you saying? Are you saying, okay, you're sending him back, but we don't trust you, so our guards are up? Because you're clearly saying there's no de-escalation on the border or as far as our airspace is concerned. As far as the Indian Air Force is concerned, we are happy that our pilot, who had fallen across the line of control and was in the custody of Pakistan, is being released. We are extremely happy to have him back. We want to see him back. Once he reaches back, once he is handed over to us,
we will then further make any more comments. Do you see this as a goodwill gesture, sir? We only see it as a gesture which is in consonance with all Geneva Conventions. Sir, just a follow-up. When can we expect the Colonel Anand, just okay, one last question. Nandita, you have the last question. Sir, when can we expect Abhinandan? We are awaiting the evidence, so kindly cooperate. Yes. Aman sir, what does our intelligence suggest? Because today, under international pressure, have they started taking any steps to dismantle the Jaish-e-Mohammed, or have they still not? What is our intelligence suggesting? We can't share the intelligence with you, Nandita. Thank you. That will be all. That will be all now. We'll now be presenting the evidence. Thank you very much, sir. Yes. Just hold on. We are showing some. Yes. Please hold on. Please hold on. May I request the Air Force to kindly present the evidence? Yes, you can see Jyotsna. Please step up. Please step up. Sir, थोड़ा सा ऐसे step up. ये पीछे का रास्ता खाली रखिए। साहब रोल साहब 2 मिनट बाद। हाँ उसका जो आमराम वेट सर नहीं जाएंगे ले जाने के चक्कर में अच्छा सर कैन यू टर्न अराउंड सर बांगेजी सर कैन यू टर्न अराउंड प्लीज सर कैन यू टर्न अराउंड सर टर्न हियर सर प्लीज सर कैन यू टर्न अराउंड Sir, turn this side, sir. Turn this side. चलो. चलिए माधव. आप माधव बुलाइए ना. आप चलिए. सर. एक वीडियो में ब्रेक भी लेंगे तो साहब चलिए सर बुलाइए ना साहब चलिए सर ಎಸ್ 3 ಸೇನಾ ಅಧಿಕಾರಿಗಳಿಂದ ಸುದ್ದಿಗೋಷ್ಠಿ ನಡೆಸಿದ್ರು. ನಾವು ಸರ್ವ ಸ್ವತಂತ್ರರು ಅನ್ನೋದನ್ನ ಹೇಳಿದ್ದಾರೆ. ನಾವೆಲ್ಲದಕ್ಕೂ ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು ಈ ವಿಚಾರದಲ್ಲಿ. F-16 ಹೊಡೆದೇ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ F-16 ಈ ಗಟ್ಸ್ ಅನ್ನ ತೋರಿಸ್ತಾ ಇರೋದ್ರಿಂದ ನಾನು ಆರಂಭದಲ್ಲಿ ಹೇಳಿದೆ, ನಮ್ಮ ಪ್ರಧಾನಿಗೆ ಮೊದಲೇದಾಗಿ ಒಂದು ಸಲ್ಯೂಟ್. ಯಾರೇನೇ ಹೇಳ್ಕೊಳ್ಬಹುದು, ಇವತ್ತು ಮಾತ್ರ ನಾನು ಸಲ್ಯೂಟ್ ಅನ್ನ ಕೊಡ್ತೇನೆ ಅಂತ ಹೇಳಿ. ಕಾರಣ ಒಂದೇ ದಿನದಲ್ಲಿ ನನ್ನ ಪೈಲಟ್ ಅನ್ನ ವಾಪಸ್ ತರುವಂತ ಮಂಡಿಯೂರು ಅಂತ ರೀತಿಯಲ್ಲಿ ಪಾಕಿಸ್ತಾನವನ್ನ ಬಗ್ಸಿದ್ರಲ್ಲ, ಅದಕ್ಕೆ ನಾನು ಸಲ್ಯೂಟ್ ಹೇಳ್ತೀನಿ ಅಂತ ಹೇಳಿ ಈಗಲೂ ಕೂಡ ಗಟ್ಸ್ ಅಲ್ಲಿ ಹೇಳ್ತಾ ಇರೋದು F-16 ನೋಡಿ ಹೇಗಿದೆ ದಾಖಲೆಗಳು ನಮ್ಮ ಮುಂದೆ ಅಂತ ಹೇಳಿ. ಯಾರು ತೋರಿಸಿದ್ರು ದಾಖಲೆಗಳನ್ನ? ಇವತ್ತು ದಾಖಲೆಗಳನ್ನ ತೋರಿಸಿದ್ದಾರೆ. F-16 ಅನ್ನ ನಾವು ಹೊಡೆದೊಳಿಸಿದ್ದೇವೆ, ಅದು ಪಾಕಿಸ್ತಾನದ ಯುದ್ಧ ವಿಮಾನವನ್ನ ಅನ್ನೋದ. ಈ ಗಟ್ಸ್ ಬೇಕಾಗಿತ್ತು ನಮ್ಮ ದೇಶಕ್ಕೆ. ಆಗ ಪಾಕಿಸ್ತಾನಕ್ಕೆ ತಲೆ ಬಗ್ಬೇಕಾಗಿತ್ತು. ಈ ಗಟ್ಸ್ ಅನ್ನ ಹಿಂದೆ ತೋರಿಸಿದ್ರೆ ಇಷ್ಟು ದಿನ ಈ ಉಗ್ರರು ಬೆಳೆದು ನಿಂತಾ ಇರಲಿಲ್ಲ, ಇಷ್ಟು ಉಗ್ರರು ಬೆಳಿತಾನೂ ಇರಲಿಲ್ಲ. ಈ ಗಟ್ಸ್ ಮುಂಚೆ ನಮ್ಮ ಹತ್ರ ಇರಬೇಕಾಗಿತ್ತು. ಬಟ್ ಇತ್ತು, ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ. ಇವತ್ತು ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ F-16 ಅನ್ನ ಹೊಡೆದಿದ್ದೀವಿ ಅನ್ನೋದನ್ನ ಮಾಧ್ಯಮಗಳ ಮುಂದೆ, ಇಡೀ ಪ್ರಪಂಚದ ಮುಂದೆ ತೋರಿಸುವಂತ ಸೇನಾಧಿಕಾರಿಗಳು ನಮ್ಮ ಮುಂದೆ ಬಂದಿದ್ದಾರೆ ಅಂತಂದ್ರೆ ಅವರಿಗೆ ಯಾವ ಮಟ್ಟಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ, ಯಾವ ಮಟ್ಟಕ್ಕೆ ಪವರ್ ಈಗ ಬಂದಿದೆ ಅನ್ನೋದನ್ನ. ಈ ಪವರ್ ಬೇಕಾಗಿತ್ತು ನಮ್ಮ 3 ದಳಗಳಿಗೂ, ನೌಕಾದಳ, ಸೇನಾದಳ, ವಾಯುದಳ, 3 ದಳಕ್ಕೂ ಈ ಪವರ್ ಕೊಟ್ಟಿರೋದ್ರಿಂದನೇ ಪಾಕಿಸ್ತಾನ ಒಂದೇ ದಿನದಲ್ಲಿ ತಲೆ ಬಾಗಿ ನಡು ಬಗ್ಗಿಸಿ ನಿಂತ್ಕೊಂಡು ನಾವು ಭಾರತದ ಪೈಲಟ್ ಅನ್ನ ಕಳಿಸ್ಕೊಡ್ತಾ ಇದ್ದೀವಿ, ಅದು ಕೂಡ ಶಾಂತಿಯ ಸಂಕೇತವಾಗಿ ಅಂತ. ಇಟ್ಸ್ ಎ ಶೇಮ್ ಫಾರ್ ಎ ಪ್ರಧಾನಮಂತ್ರಿ ಇಮ್ರಾನ್ ಖಾನಿಗೆ ಅಂತ ಅನಿಸುತ್ತೆ. ಹಿಡಿದೇ ಒಂದು ದೊಡ್ಡ ತಪ್ಪು ಮಾಡಿದ್ರಿ, ಕಾರಣ ಇಲ್ಲದೇನೆ
ಪಾಪ ಅವ್ರು ಪ್ಯಾರಾಚೂಟಿಂದ ಕೆಳಗಡೆ ಬಿದ್ದಾಗ ಆ ಕಡೆ ಬಿದ್ದಿದ್ರು, ಅವ್ನು ಹಿಡ್ಕೊಂಡು ಹೋಗ್ತೀರಾ ಅಂತಂದರೆ ನಿಮಗಿಂತನೂ ನಾಚಿಕೆ ಗೀಟವ್ರು ಇನ್ನೊಂದೊಬ್ರು ಇರಲಿಲ್ಲ ಅಂತ ಕಾಣಿಸುತ್ತೆ. ಅದೇ ನಗೆಪಾಟ್ಲಿಗೆ ಈಡಾಗಿದ್ರಿ. ಅದಾದ ನಂತರ ನೀವು ವಾರ್ನ್ ಬೇರೆ, ಮಾತುಕತೆಗೆ ಮುಂದಾಗಿ ಆಮೇಲೆ ಬಿಡುಗಡೆ ಮಾಡ್ತೀವಿ ಅಂತ. ಇದೆಲ್ಲ ನಾಟಕಗಳು ಸಾಕು. ಇಮ್ರಾನ್ ಖಾನ್ ಮೊದಲೇದಾಗಿ ಮಸೂದ್ ಅಜರ್ ಏನಿದ್ದಾನೆ ಅವನ್ನ ಹ್ಯಾಂಡ್ ಓವರ್ ಮಾಡಿ, ಇಲ್ಲ ನೀವೇ ಕೊಂದು ಬಿಸಾಕಿ ಅವರ ಫೋಟೋವನ್ನು ಭಾರತಕ್ಕೆ ತೋರಿಸಿ, ಆಗ ಮೆಚ್ಕೊಳ್ತೀನಿ ನಿಮ್ಮ ಶಾಂತಿಯ ಮಾತುಕತೆಗಳಿಗೆ, ನಿಮ್ಮ ಮಾತುಕತೆಯ ಮಾತಿಗೆ. ನವಜೋತ್ ಸಿಂಗ್ ಸಿದ್ದು ಅವರು ಹೇಳ್ತಾ ಇದ್ರು ಮಾತುಕತೆಗೆ ಮುಂದಾಗಬೇಕು ಅಂತ. ಎಸ್, ನವಜೋತ್ ಸಿಂಗ್ ಸಿದ್ದು ಅವರೇ, ಮೊದಲು ಮಸೂದ್ ಅಜರ್ನನ್ನ ಭಾರತಕ್ಕೆ ಒಪ್ಸಕ್ಕೆ ಹೇಳಿ, ಆಗ ನಾವು ಒಪ್ಕೊಳ್ತೀವಿ ನಿಮ್ಮ ಮಾತುಕತೆಗೆ. ರಮ್ಯಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ಟ್ವೀಟ್ ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಅಂತ ಹೇಳಿ. ಇವತ್ತು ಹೇಳಿ ಮೇಡಮ್, ರಮ್ಯಾ ಮೇಡಮ್ ಎಲ್ಲಿ ಹೋಯ್ತು ನಿಮ್ಮ ಆ ಮಾತು? ಇವತ್ತು ಒಂದೇ ದಿನದಲ್ಲಿ ನಮ್ಮ ಪೈಲಟ್ ಅನ್ನ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ಅಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರು ದೇಶದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ನಿಮ್ಮ ರಾಜಕೀಯ ಬೇಳೆ, ನಿಮಗೆ ಸೀಟ್ಗಳ ಲೆಕ್ಕಾಚಾರ. ಇಟ್ಸ್ ಎ ಶೇಮ್ ಫಾರ್ ಒಬ್ಬ ಎಕ್ಸ್ CM ಅಂತ ಅನಿಸುತ್ತೆ. ನಾಚಿಕೆ ಆಗಬೇಕು ಒಬ್ಬ ಯಡಿಯೂರಪ್ಪನವರಿಗೆ. ಏನೋ ಅನ್ಕೊಂಡಿದ್ವಿ, ನೀವು ಏನೋ ನಿಟ್ಟಿನಲ್ಲಿ ಏನೋ ಯೋಚನೆ ಮಾಡ್ತೀರಾ ಅಂತಂದರೆ ನೀವು ಏನು ಮಾಡ್ತಾ ಇದ್ದೀರಿ ನಿಮಗೆ ಅವಮಾನ ಆಗಬೇಕು ಅಷ್ಟೇ. ಆದರೆ BJP ಪಕ್ಷಕ್ಕೆ ಅವಮಾನ ಮಾಡ್ತಾ ಇದ್ದೀರಾ. ಇಟ್ಸ್ ಎ ಶೇಮ್ ಫಾರ್ ಯು ಆಲ್ಸೋ. 3 ಜನರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಸುಧಾರಿಸ್ಕೊಳ್ಳಿ. ಭಾರತ ಬದಲಾಗಿದೆ, ಭಾರತದ ಯೋಚನೆ ಬದಲಾಗಿದೆ, ಭಾರತದ ಬಲಿಷ್ಠತೆ ಬದಲಾಗಿದೆ. ನಿಮಗೆ ನನ್ನ ಜೊತೆಗೆ ಇಬ್ಬರು ಅತಿಥಿಗಳು, ಬಿಜೆಪಿಯಿಂದ ಅನಿಲ್ ಚಳಗೇರಿ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಮಾಂಡರ್ ನಾಗೇಂದ್ರ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರಾಘವೇಂದ್ರ ಸರ್, ನಿಮ್ಗೆ ಆರಂಭದಲ್ಲೇ ಕೇಳ್ತಾ ಇದ್ದೆ ನಾನು, ಇದು ನಮಗೆ ಸಿಕ್ಕಿರುವಂಥ ಬಹು ದೊಡ್ಡ ಜಯ, ಸಂಭ್ರಮಾಚರಣೆಯನ್ನ ಮಾಡಬೇಕಾ ಅಥವಾ ಇನ್ನೂ ಬಾಕಿ ಇದೆಯಾ? ನೀವು ಮಾಡದಿದ್ರು ಕೂಡ ಜನಗಳು ಮಾಡ್ತಾನೆ ಇದ್ದಾರೆ. ದಟ್ ಇಸ್ ಗೋಯಿಂಗ್ ಆನ್ ನಾವು. ಇದಿನ್ನೂ ಇರುತ್ತೆ, ಈ ಜಯಕಾರ ಎಲ್ಲ ಹೇಳ್ತಾ ಇರೋದು ಇದ್ದೇ ಇರುತ್ತೆ. ಬಟ್ ವಾಟ್ ಯು ಹ್ಯಾವ್ ಟು ಸಿ ಈಸ್ ದಟ್ ವಾಟ್ ವಿಲ್ ಬಿ ದಿ ಪ್ರೋಗ್ರಾಮ್ ಟುಮಾರೋ ವಿತ್ ಅವರ್ ಆರ್ಮಿ. ದಟ್ ಈಸ್ ದಿ ವೆರಿ ಮಚ್ ಇಂಪಾರ್ಟೆಂಟ್. ವಾಟ್ ಸ್ಟೆಪ್ ದೇ ಆರ್ ಗೋಯಿಂಗ್ ಟು ಟೇಕ್ ನೌ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಕ್ರೆಡಿಟ್ ಗೋಸ್ ಟು our people only, that is our army, military only. Exactly. Yes. So because they have got a well planned situation now, and they are going to they will go accordingly with that plan only. Yes. Whatever may be the situation, they will go according to that plan only. ಕಮಾಂಡರ್ ನಾಗೇಂದ್ರ ಸರ್, ಇದು ದೊಡ್ಡ ರಾಜತಾಂತ್ರಿಕ ಗೆಲುವು. ಸೊ ಭಾರತ ಬದಲಾಗಿದೆ ಅನ್ನೋದನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀವಿ, ಬಲಿಷ್ಠವಾಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಪಾಕಿಸ್ತಾನ ಇದರಿಂದ ಏನಾದರೂ ಕಲಿಯುತ್ತೆ ಅಂತ ಅನಿಸುತ್ತಾ ತಮಗೆ? ಫಸ್ಟ್ ಆಫ್ ಆಲ್, ಏರ್ ಮಾರ್ಷಲ್ ವರ್ತಮಾನ್ ಅವರು ನಾನು ಒಬ್ಬರು ಫ್ರೆಂಡ್ಸ್ ಆಗಿದ್ದರು. ಅಭಿನಂದನ್ ಅವ್ರ ತಂದೆ. ಅವರು ಒಬ್ಬ ಅತ್ಯುತ್ತಮವಾದಂಥ ಟೆಸ್ಟ್ ಪೈಲಟ್. ಅವರು ಅಭಿನಂದನ್ ಅವ್ರ ತಂದೆ. ಅಭಿನಂದನ್ ಅವರು 3ನೇ ಪೀಳಿಗೆ ಪೈಲಟ್ಟು. ಅವರು ಒಬ್ಬ ಅತ್ಯುತ್ತಮ ಪೈಲಟ್ ಆಗಿರೋರು. ಅಭಿನಂದನ್ ಅವರು ನನ್ನ ಮಗ ಇಬ್ಬರು ಒಂದೇ ಸ್ಕೂಲ್ನಲ್ಲಿ ಇದ್ದವರು. ವೆರಿ ಗುಡ್. ಆದ್ದರಿಂದ ಫಸ್ಟು ಅಭಿನಂದನ್ ತಂದೆ ಅವರಿಗೆ ಇಂಥ ಒಳ್ಳೆ ಒಬ್ಬ ಮಗನ್ನ ದೇಶಕ್ಕೆ ಕೊಟ್ಟಿರೋದಕ್ಕೆ ಅಭಿನಂದನೆಯನ್ನು ಕೊಡೋದಕ್ಕೆ ನಾನು ನಿಮ್ಮ ಚಾನೆಲ್ ಮೂಲಕ ಪ್ರಯತ್ನಿಸ್ತೀನಿ. ಎರಡನೇದು, ಆತ ಕ್ಯಾಪ್ಚರ್ ಆದಮೇಲೂ ಪಾಕಿಸ್ತಾನದ ಟೆರಿಟರಿನಲ್ಲಿ ಇದೀನಿ ಅಂತ ಗೊತ್ತಾದ ಮೇಲೂ ಜನಗಳು ಅವರನ್ನು ಹೊಡೆಯುವಾಗಲೂ ಆನಂತರನೂ ಅವರ ಸಂಯಮನ ಕಳೆದುಕೊಂಡಿಲ್ಲ. ಮೂರನೇದು, ಪಾಕಿಸ್ತಾನದ ಆರ್ಮಿ ಅವರನ್ನು ತಗೊಂಡ ಮೇಲೂ ಜಿನಿವಾ ಕನ್ವೆನ್ಷನ್ ಪ್ರಕಾರ ಏನಿದೆ ಅದರಲ್ಲಿ ಅವರದ್ದು ಪರ್ಸ್ನಲ್ ನಂಬರು, ಅವರದ್ದು ರ್ಯಾಂಕು, ಅವರದ್ದು ಯಾವ ಫಾರ್ಮೇಷನು ಇಷ್ಟು ಮಾತ್ರ ಕೇಳೋದನ್ನು ಬಿಟ್ಟು ಬೇರೆ ಮಾಡೋ ಹಾಗಿಲ್ಲ. ಅವ್ರಿಗೆ ಯಾವ ರೀತಿ ಹಿಂಸೆನೂ ಕೊಡೋ ಹಾಗಿಲ್ಲ. ಅಂಥದ್ರಲ್ಲಿ ಅವ್ರು ಕೇಳಿದಾಗಲೂ ಅವರು ಸ್ಥಿತಪ್ರಜ್ಞರಾಗಿ ಆನ್ಸರ್ ಮಾಡಿದಾರಲ್ಲ, ಅದಕ್ಕೆ ಮತ್ತೆ ಇನ್ನೊಂದು ನಾವು ಸಲ್ಯೂಟ್ ಮಾಡಬೇಕು. ಕಾನ್ಫಿಡೆನ್ಸು, ಗಟ್ಸು. ಆನಂತರ ಇವಾಗ 2 ದಿನದಲ್ಲಿ ರಿಲೀಸ್ ಮಾಡಿರೋದನ್ನು ನೀವು ತಾವು ಏನು ಕೇಳಿದ್ದೀರಾ ನೀವು, ಅದ್ರ ಬಗ್ಗೆ ಒಂದು ಚಿಕ್ಕ ವಿಶ್ಲೇಷಣೆ ಆದರೆ, ಕಾರ್ಗಿಲ್ನಲ್ಲಿ ನಮ್ಮ ಒಬ್ಬ ಪೈಲಟ್, ಸ್ಕ್ವಾಡ್ರನ್ ಲೀಡರ್ ಅಹುಜಾ ಅವರು, ಇನ್ನೊಂದು ಪೈಲಟ್ಟು ಬಿದ್ದಾಗ ಅವರನ್ನು ರೆಸ್ಕ್ಯೂ ಮಾಡೋದಕ್ಕೆ ತನ್ನ ಒಂದು ಜೀವನ ಪಣ ತೊಟ್ಟು ಆ ಪಾಕಿಸ್ತಾನದ ಇದಕ್ಕೆ ಇಳಿದ್ರು. ಆವಾಗ ಆ ನಂತರ ಪಾಕಿಸ್ತಾನ ಏನು ಮಾಡಿದರು, ಪ್ರಿಸ್ನರ್ ಆಫ್ ವಾರ್ ಅಂತ ತಗೊಂಡು ಹೋದ್ಮೇಲೆ ಜಿನಿವಾ ಕನ್ವೆನ್ಷನ್ ಪ್ರಕಾರ
ಅವರನ್ನು ಸರಿಯಾಗಿ ಟ್ರೀಟ್ ಮಾಡೋದನ್ನು ಬಿಟ್ಟರು, ಅವರನ್ನು ಕೊಂದರು. ಆದರೆ ಆನಂತರ ಭಾರತ ಏನು ಮಾಡ್ತು? ಆದರೆ ಇವತ್ತಿನ ದಿನ ಅದೇ ಅಭಿನಂದನ್ನ ಹಿಡಿದ 2 ದಿನಗಳಲ್ಲಿ ಅವರನ್ನು ಬಿಡ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಏನು ಬಂದಿದೆ, ಅದು ಇಂಡಿಯಾದ ಇವತ್ತಿನ ಸ್ಟ್ರೆಂತು, ಭಾರತದ ಸಮಗ್ರ ರಾಜಕೀಯ, ರಾಜಕಾರಣ, ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ, ನಮ್ಮ ಬೇಹುಗಾರಿಕೆ ಇಲಾಖೆ, ನಮ್ಮ ಕೆಳಗಡೆ ಪೊಲೀಸ್ ಇಂಟೆಲಿಜೆನ್ಸ್ ಯಾವುದಿದೆ ಗ್ರೌಂಡ್ ಲೆವೆಲ್ಲು, ಆಮೇಲಿಂದ ನಮ್ಮ ಸೈನಿಕರು, ಇವರ ಎಲ್ಲರದ್ದು ಒಂದು ಮುತ್ಸದ್ದಿತನ, ಜೊತೆಗೆ ಅವರು ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡಿರೋದು, ಈ ಒಂದು ರಾಷ್ಟ್ರದ ಸರ್ವ ಸರ್ಕಾರಗಳು ಯಾವುದಿದೆ ಅವುಗಳ ಒಗ್ಗಟ್ಟಿನತನದಿಂದ ಒಂದು ಲೀಡರ್ಶಿಪ್ ಕೊಟ್ಟಿರೋದನ್ನ ಇವತ್ತಿನ ಒಂದು ಚಿಕ್ಕ ಒಂದು ನಿದರ್ಶನ ಅಂತ ಅನ್ಸುತ್ತೆ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ ಸರ್, ಒಂದು ಹ್ಯಾಟ್ಸ್ ಆಫ್ ಹೇಳಿನೇ ನಾನು ಆರಂಭ ಮಾಡಿದೆ ಇವತ್ತಿನ ಕಾರ್ಯಕ್ರಮವನ್ನ. ಎಸ್ MD ಲಕ್ಷ್ಮೀನಾರಾಯಣ್ ಸರ್, ಏನು ಹೇಳಕ್ ಬಯಸ್ತೀರಾ ನೀವು ಇವತ್ತು? ನಾನು ಹೇಳ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ಮಾರ್ಷಲ್ರವರ ಸುಪುತ್ರರಾಗಿರ್ತಕ್ಕಂಥ ಅಭಿನಂದನ್ರವರ ನಿನ್ನೆ ಏನು ಪಾಕಿಸ್ತಾನ ಒಂದು ಜಿನೆವಾ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ನಾಗೇಂದ್ರ ಅವರ ಹೇಳಿಕೆ ಪ್ರಕಾರ, ಜಿನೆವಾ ಕನ್ವೆನ್ಷನ್ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಬಂಧಿಸಲಿಕ್ಕೆ ಕಾರಣ ಇಲ್ಲದಲೇ ಹೋದರೂ ಕೂಡ ಬಂಧಿಸಿ ಅವ್ರಿಗೆ ಕೊಡಬಾರದ ಹಿಂಸೆ ಕೊಟ್ಟರೂ ಕೂಡ ಕೆಲವು ಅನೇಕ ಮಾಹಿತಿಗಳನ್ನ ಪಡೀಲಿಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಅವರು ಗುಟ್ಟನ್ನು ಬಿಟ್ಕೊಡ್ದಲ್ಲೇ ತನ್ನ ದೇಶದ ಒಂದು ನೆಲದಲ್ಲಿರ್ತಕ್ಕಂಥ ನಾನು ದೇಶಕ್ಕೆ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥ ಒಂದು ಚಿಂತನೆ ಮಾಡಿದಾರಲ್ಲ, ನಿಜವಾಗ್ಲೂ ಕೂಡ ಅವರಿಗೆ ಒಂದು ಹೆಡ್ಸಪ್ನ MD ಲಕ್ಷ್ಮೀನಾರಾಯಣ್ ರಾಜ್ಯ ಭಾರತ ಬದಲಾಗಿದೆ, ಭಾರತ ಬಲಿಷ್ಠವಾಗಿದೆ ಅನ್ನೋದನ್ನ ಒಪ್ಕೊಳ್ತೀರಾ? ಭಾರತದ ಗೆಲುವು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ನಾನು ಕೇಳ್ತಾ ಇಲ್ಲ. 140 ಕೋಟಿ ಜನಸಂಖ್ಯೆ ಬದಲಾಗಿದೆ, ಭಾರತ ಬಲಿಷ್ಠವಾಗಿದೆ. ಖಂಡಿತವಾಗಿ ಕೂಡ ಅದನ್ನು ಒಪ್ಕೊಳ್ಳೇಬೇಕು. ಭಾರತ ಬಲಿಷ್ಠವಾಗಿದೆ. ಯಾಕೆಂದ್ರೆ ಬೇರೆ ರಾಷ್ಟ್ರಗಳಿಗೆ ನಾವು ಕೊಡ್ತಕ್ಕಂಥ ಸಂದೇಶ, ಮೂರು ಸೇನೆಗಳು, ಮೂರು ದಳಗಳು ಸ್ವತಂತ್ರ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಾ? ತಾಕತ್ತು, ಆ ಪವರ್ ಅನ್ನ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿ ಕೂಡ ನಮ್ಮ ಮೂರು ಕೂಡ ದಳದ ಆ ಸೇನಾ ಕಮಾಂಡರ್ಗಳಿಗೆ ಇಡೀ ರಾಷ್ಟ್ರದ ಜನತೆ ಇವತ್ತು ಅಭಿನಂದನೆ ಹೇಳ್ತಕ್ಕಂಥ ಒಂದು ವಾತಾವರಣ. ನಾನು ನಿಮಗೆ ಅಭಿನಂದನೆ ಹೇಳ್ತೀನಿ ಇವತ್ತು. ಖಂಡಿತವಾಗಿ ರಾಜಕೀಯವನ್ನ ಬಿಟ್ಟು ಇವತ್ತು ನಮಗೆ ಮುಕ್ತವಾಗಿ ಮಾತಾಡಬೇಕು. ರಾಜಕಾರಣ ಪ್ರಶ್ನೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ರಾಜಕೀಯವನ್ನ ಸೇರಿಸ್ತಾ ಇಲ್ಲ, ಮುಕ್ತವಾಗಿ ಒಪ್ಕೊಳ್ತಾ ಇದ್ದೀರಾ, ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಎಸ್ ಕೃಷ್ಣಕುಮಾರ್ ಸರ್, ನೀವೇನು ಹೇಳಕ್ ಬಯಸ್ತೀರಾ? ಇವತ್ತು ನಮ್ಮ ಭಾರತ ಬದಲಾಗಿರೋದ್ರಿಂದ, ಬಲಿಷ್ಠವಾಗಿರೋದ್ರಿಂದನೇ ಪಾಕಿಸ್ತಾನ ತಲೆಬಾಗುವಂತಹ ಪರಿಸ್ಥಿತಿ ಬಂತು, ಮಂಡಿ ಊರುವಂತಹ ಪರಿಸ್ಥಿತಿ ಬಂತು ಅಂತ ಒಪ್ಕೊಳ್ತೀರಾ, ಒಪ್ಕೊಳ್ಳಲ್ವಾ? ಇಲ್ಲ, ಭಾರತ ಬದಲಾವಣೆ ಆಗಿದೆ ಅಂತ ಒಪ್ಕೊಳ್ಳೋಣ. ಬಟ್ ಇದು ಪ್ರಶ್ನೆ ಇಲ್ಲಿ ಏನಂದ್ರೆ, ಇಂಟರ್ನ್ಯಾಷನಲ್ ಕಂಟ್ರೀಸ್ ಟುವರ್ಡ್ಸ್ ಟೆರರಿಸಮ್ ಮಸ್ಟ್ ಚೇಂಜ್ ಆಟಿಟ್ಯೂಡ್. ಯಾಕಂದ್ರೆ ಎಲ್ಲ ದೇಶದಲ್ಲೂ ಇವಾಗ ಉಗ್ರಗಾಮಿಗಳಂದ್ರೆ ಭಯ ಆಗಿದೆ. ಹಾಗಾಗಿ ಅವರು ಪಾಕಿಸ್ತಾನ ಮೇಲೆ ಸುಮಾರು ಒತ್ತಡ ಹಾಕಿದ್ದಾರೆ. ಅದು UK ಆಗಿರ್ಲಿ, US ಆಗಿರ್ಲಿ, ಫ್ರಾನ್ಸ್ ಆಗಿರ್ಲಿ, ಎಲ್ಲ ಕಡೆನೂ ಈ ಉಗ್ರಗಾಮಿಗಳು ಹೋಗಿ ಕೊಲೆ ಮಾಡಿದ್ದಾರೆ. ಹಾಗಾಗಿ ಇವಾಗ ಎಲ್ಲ ದೇಶಕ್ಕೂ ಅರಿವು ಬಂದಿದೆ, ಉಗ್ರಗಾಮಿಗಳಿದ್ರೆ ನಮ್ಮ ಜನಕ್ಕೆ ಇದು ಅಪಾಯ ಅಂತ. ಹಾಗಾಗಿ ಅವರೆಲ್ಲ ಒತ್ತಡ ಹಾಕಿರೋದಕ್ಕೆ ಪಾಕಿಸ್ತಾನ ನಮಗೆ ಕ್ರೆಡಿಟ್ ನಮ್ಮ ದೇಶ ಕ್ರೆಡಿಟ್ ನಮ್ಮ ದೇಶ ಬಲಿಷ್ಠವಾಗಿದೆ ಅಂತ ಒಪ್ಕೊಳ್ಳೋಣ ಅಂತ ಫಸ್ಟ್ ಹೇಳಿದ್ದೀನಿ. ಬಟ್ ನೀವು ಹೇಳಿದ್ದು ಆರ್ಮಿಗೆ ಯಾವಾಗ್ಲೂ ಕೇಳಿಸ್ಕೊಳ್ಳಿ, ಆರ್ಮಿಗೆ ಅವರು ಯಾವ ಆರ್ಮಿ ಅಂತ ಹೇಳೋಣ. ಆರ್ಮಿ ನೇವಿ ಏರ್ ಫೋರ್ಸ್ ಗೆ ಯಾವಾಗ್ಲೂ ಗ್ರೇಟ್ ಪರಿಸ್ಥಿತಿ ಬಂದಿದೆ. ಈಗ ಇವಾಗ ಗ್ರೇಟ್ ಅಂತ ಇಲ್ಲ, ಆರ್ಮಿ ನೇವಿ ಏರ್ ಫೋರ್ಸ್ ವೇರ್ ಆಲ್ವೇಸ್ ಗ್ರೇಟ್. ಇದೇ ಆಯ್ತಲ್ವಾ? ಬಲಿಷ್ಠ ಆಗಿ ಅವರು ಸುಮಾರು ಇವ್ರು ಹೇಳಿದಂಗೆ ಇಂಥ ಪೈಲಟ್ಗಳು ಎಲ್ಲ ಪೈಲಟ್ಗಳು ಅವ್ರಿಗೆ ಹಾಗಾಗಿ ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಕೃಷ್ಣಕುಮಾರ್ ಅವರೇ, ಇಡೀ ಇತಿಹಾಸದಲ್ಲಿ ಯಾವತ್ತಾದ್ರೂ 3 ಸೇನಾದಳದ ಮುಖ್ಯಸ್ಥರು ಈ ರೀತಿಯಾಗಿ ಮುಂದೆ ಬಂದು, ಅವರ ಅಧಿಕಾರಿಗಳು ಬಂದು, ಪಾಕಿಸ್ತಾನದ ಇಂಥ ಸಾಕ್ಷ್ಯಗಳು ನಮ್ಮ ಮುಂದೆ ಇದೆ ಅಂತ ಹೇಳಿ ಜನರ ಮುಂದೆ ಇಟ್ಟಿದ್ದ ಉದಾಹರಣೆ ಒಂದಾದ್ರೂ ತೋರಿಸಿ ಸರ್.
ದಟ್ ಈಸ್ ದ ಪವರ್ ಆಫ್ ಟುಡೇಸ್ ಇಂಡಿಯಾ. ನೋಡ್ರಿ, ಅದು ತಾಕತ್, ಇವತ್ತಿನ ಭಾರತದ ತಾಕತ್ತು. ಒಂದು ನಿಮಿಷ ಹೇಳಿ. ಮಿಲಿಟರಿ ಇಸ್ ಆಲ್ವೇಸ್ ಆನ್ಸರಬಲ್ ಟು ಸಿವಿಲಿಯನ್. ಅದು ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ಬೇಕಾಗಿತ್ತು ಆ ಪ್ರೆಸ್ ಕಾನ್ಫರೆನ್ಸ್. ರಾಜಕೀಯ ಆಯ್ತಲ್ವಾ? ಅಲ್ಲಿ ಪ್ರಶ್ನೆಗಳು ನಿರ್ಮಲಾ ಸೀತಾರಾಮನ್ ಅವರ ಉತ್ತರ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಮಿಲಿಟರಿ ಅವರು ಉತ್ತರ ಕೊಡೋದಕ್ಕೆ ಇದೆಲ್ಲ ಆಯ್ತಲ್ವಾ? ಅದೇ ನಮ್ಮ ಇದರಲ್ಲಿ ಮಿಲಿಟರಿ ಇಸ್ ಆನ್ಸರಬಲ್ ಟು ಸಿವಿಲಿಯನ್ ಲೀಡರ್ಶಿಪ್. ಸಿವಿಲಿಯನ್ ಲೀಡರ್ ಅಲ್ಲಿ ರಕ್ಷಾ ಮಂತ್ರಿಯಾಗಿ ಅಲ್ಲಿ ಮುಂದೆ ಬಂದು ಉತ್ತರ ಕೊಡಬೇಕು. ನಿಮ್ಮ ಯೋಚನೆಯನ್ನ ಬದಲಾವಣೆ ಮಾಡಿ. ನಾವು ಬದಲಾಗಿರುವಂತಹ ಭಾರತ ಬಲಿಷ್ಠವಾಗಿರುವ ಆರ್ಮಿ ಚೀಫ್ಗಳು, ನೇವಿ ಚೀಫ್, ಏರ್ ಮಾರ್ಷಲ್ ಬಂದು ಹೇಳಿದ್ಮೇಲೆ ಯಾರಿಂದ ಬೇಕು ನಿಮಗೆ? ದೇಶದಲ್ಲಿ ಇಂಥ ಒಂದು ವಾತಾವರಣದಲ್ಲಿ ಯಾರು ಗ್ಯಾರಂಟಿ ಕೊಡಬೇಕು? ಅದೇ ಬದಲಾವಣೆ ಹೇಳ್ತಾರೆ ಕೃಷ್ಣ ಕುಮಾರ್ ಅವರೇ. ಅವರಿಗೆ ಆ ಸ್ವಾತಂತ್ರ್ಯ ಯಾವತ್ತೂ ಕೊಟ್ಟಿರಲಿಲ್ಲ ಅಂತ. ಉತ್ತರ ಕೊಡ್ಬೇಕು ಜನಕ್ಕೆ? ನಾನು ಕೃಷ್ಣ ಕುಮಾರ್ ಸರ್, ಲಿಸನ್. ಇಲ್ಲಿಯವರೆಗೂ ಇದ್ದಂತ ಪದ್ಧತಿ, ನಿಮ್ಮ ರಾಜಕಾರಣಿಗಳು ನೀವೇ ಬಂದು ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿಕೊಂಡು, ನೀವೇ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡು ನಿಮ್ಮ ಓಟ್ಗಳನ್ನೇ ಪಡ್ಕೊಳ್ಳೋದಾಗಿತ್ತು. ಆದ್ರೆ ನಿಜವಾಗಿ ಹೀರೋ ಆಗಿರುವಂತಹ ನಮ್ಮ ನೌಕಾದಳ, ನಮ್ಮ ವಾಯುದಳ, ನಮ್ಮ ಭೂದಳದ ಮುಖ್ಯಸ್ಥರನ್ನ ಯಾವತ್ತೂ ಕೂಡ ಮುಂದೆ ಬರಲಿಲ್ಲ, ಯಾವತ್ತೂ ಅವ್ರನ್ನ ಮಾತಾಡ್ಸೋಕೆ ಬಿಡ್ಲಿಲ್ಲ ಸರ್. ದಟ್ ಈಸ್ ಜನಕ್ಕೆ ಅಂತ ಕೇಳಿ. ಒಟ್ಟು ಕಳೆದ ಒಂದು ವಾರದಿಂದ ನಡೆದಿರಂತಹ ಡೆವಲಪ್ಮೆಂಟ್ಗೆ ಕ್ರೆಡಿಟ್ 3 ಜನಕ್ಕೆ ಸಿಗಬೇಕು. ಮೊದಲನೇದಾಗಿ ನಮ್ಮ ಒಟ್ಟಾರೆ ಸೈನ್ಯ ಏನಿದೆ ಆ ಸೈನ್ಯಕ್ಕೆ ಮೊದಲನೇ ಕ್ರೆಡಿಟ್ ಸಿಗಬೇಕು. ಎರಡನೇದು, ಇಷ್ಟೆಲ್ಲ ಪಾಸಿಬಲ್ ಆಗ್ಲಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ ಕಳೆದ 30 ವರ್ಷದ ನಂತರ ಒಂದು ಗಟ್ಟಿಯಾದಂತಹ ಸರ್ಕಾರಕ್ಕೆ, ಅಂದ್ರೆ ಮೆಜಾರಿಟಿ ಸರ್ಕಾರಕ್ಕೆ, ಅದು ನಮ್ಮ ಪಾರ್ಟಿ ಅಂತಲ್ಲ, ಒಂದು ಮೆಜಾರಿಟಿ ಸರ್ಕಾರ ಇದ್ರೆ ಯಾವ ರೀತಿಯ ಒಂದು ಸ್ಟೆಪ್ಸ್ ಅನ್ನ ತಗೊಳ್ಬಹುದು ಅಂತ ತೋರಿಸ್ಕೊಳ್ತು. ಹೀಗಾಗಿ ಒಂದು ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ಕೇಳಿವ್ರಂತೆ. ಎರಡನೇದು, ಅಂತಹ ಒಂದು ವೋಟಿಂಗ್ ಏನ್ ಮಾಡಿರಲ್ಲ 120 ಕೋಟಿ ಜನ, ಆ ಜನಕ್ಕೆ ಈ ಕ್ರೆಡಿಟ್ ಸಿಗಬೇಕು, ಗಟ್ಟಿಯಾದ ನಿಲುವನ್ನ ತಗೊಂಡಿದ್ದಾರೆ. ಇನ್ನೊಂದು, ಕೇಂದ್ರ ಸರ್ಕಾರ, ಒಂದು ಸರ್ಕಾರ, ಒಟ್ಟು ಸರ್ಕಾರ, ಪ್ರಧಾನಮಂತ್ರಿಗಳಿಗೆ ಕ್ರೆಡಿಟ್ ಸಿಗಬೇಕು. ನಾನು ಆರಂಭದಲ್ಲೇನೆ ಯಾರಿಗೆ ಸಲ್ಯೂಟ್ ಅನ್ನ ಕೊಡಬೇಕಾಗಿತ್ತು ಅವರಿಗೆ ಸಲ್ಯೂಟ್ ಅನ್ನ ಕೊಟ್ಟೆ ನಾನು ಕಾರ್ಯಕ್ರಮವನ್ನು ಆರಂಭ ಮಾಡಿದೀನಿ. ತಡವಾಗಿ ಮೂರಕ್ಕೂ ಸಿಕ್ಕಿತ್ತು. ಎಕ್ಸಾಕ್ಟ್ಲಿ 3 ಜನಕ್ಕೆ. ಬಟ್ ನಾನು ಕೇಳಬೇಕು, ನೀವು ಒಬ್ಬರಿಗೆ ಹೇಳಿದ್ರಿ, 3 ಜನಕ್ಕೂ ಹೇಳಿದೆ. ನಾನು ಕೇಳಬೇಕು, ನಾನು ಅವ್ರಿಗೂ ಕೊಟ್ಟೆ ಶುರು ಮಾಡಿದ್ದೆ. ನಾನು ಜನಕ್ಕೆ ಹೇಳಿದೆ, ಸೈನ್ಯಕ್ಕೂ ಹೇಳಿದೆ, ಪ್ರಧಾನಮಂತ್ರಿಗಳು ಅಲ್ವಾ? ಆಯ್ತು. ಅನಿಲ್ ಚಳಗೇರಿ ಸೆಕೆಂಡ್ ಪ್ಲೀಸ್. ಅದು ಯಾರಾದ್ರೂ ಮಾಡ್ಲಿ, ಜನ ನಿರ್ಧಾರ ಮಾಡ್ತಾರೆ. ಐ ಡೋಂಟ್ ಕೇರ್. ಜನ ವೋಟ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ತಾರೆ ಯಾರೇನು ಅಂತ ಹೇಳಿ. ಬಟ್ ನಾನು ಕೇಳಬೇಕಾಗಿರೋದು, ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು, ಇಟ್ಸ್ ನಾಟ್ ಶೇಮ್. ದೇಶದ ವಿಚಾರದಲ್ಲಿ, ಯೋಧರ ವಿಚಾರದಲ್ಲಿ ರಾಜಕೀಯವನ್ನ ಮಾಡಿಕೊಂಡು ನನ್ನ ಲಾಭ, ನನ್ನ ಸ್ವಾರ್ಥವನ್ನ ನೋಡ್ಕೊಳ್ತಾ ಇರುವಂತಹ ಯಡಿಯೂರಪ್ಪನವರಿಗೆ ನಾಚಿಕೆ ಆಗಲ್ವಾ ಈ ವಿಚಾರದಲ್ಲಿ? ನೋಡಿ ಅರುಣ್, ಅವರು ಮಧ್ಯಾಹ್ನ ಕ್ಲಾರಿಟಿ ಕೊಟ್ಟಿದ್ದಾರೆ. ಕಳೆದ 2 ಒಂದು ನಿಮಿಷ ಹೇಳ್ತೀನಿ, ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ಐ ಡಿಂಟ್ ಮೀನ್ ಇಟ್. ನನ್ನ ಸ್ಟೇಟ್ಮೆಂಟ್ ಅವ್ರು ಹೇಳಿರೋದು ಕಳೆದ 2 ತಿಂಗಳಲ್ಲಿ 22 ಸೀಟ್ಗಳು ಬರುತ್ತೆ ಅಂತ ಹೇಳಿರ್ಬೋದು. ಜೊತೆಗೆ ಸೇರಿ ಇಲ್ಲ, ಒಂದು ಸ್ಟೇಟ್ಮೆಂಟ್ ಇಂದ ಎಲ್ಲವನ್ನೂ ರಾಜಕಾರಣ ಮಾಡಕ್ಕಾಗೋದಿಲ್ಲ. ಇದನ್ನ ಜನರಲ್ ಹೇಳಿದ್ರಲ್ರಿ, ನನ್ನ ಸ್ಟೇಟ್ಮೆಂಟ್ ಮಿಸ್ಕೋಟ್ ಆಗಿದೆ ಅಂತ. ನಾನು ಯಾರಿಂದ ಈ ಮಾತನ್ನು ಕೇಳಿಸ್ಕೋಬೇಕು ಅಂದ್ರೆ, ಯಾರು ಹೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ನನ್ನ ಲೀಡರು, ನನ್ನನ್ನು ಕಳಿಸಿದ್ದಂತ ಸಿದ್ದು ಸಾರಿ ಕೇಳಿದ್ರ, ರಮ್ಯಾ IT ಸೆಲ್ಲಿನ ಮುಖ್ಯಸ್ಥೆ, ರಮ್ಯಾ ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿದ್ರು, ನೀವು ಸಾರಿ ಕೇಳಿದ್ರ, ಯಾರು ಹೇಳಿದ್ದು? ದಿಗ್ವಿಜಯ್ ಸಿಂಗ್ 2611 ಮಾಡಿದ್ದನ್ನ RSS ಅಂತ ನೇರವಾಗಿ ನಾವು ಅವರಿಗೆಲ್ಲ ಕಳ್ಕೋಬೇಕಾಗಿಲ್ಲ. ಒಂದ್ ನಿಮಿಷ, ಜನರಲ್ ಕ್ಲಾರಿಟಿ ನಾವು ಇಲ್ಲಿ ಕೂತಿರೋದೇ ಬೇರೆ ವಿಷಯಕ್ಕೆ, ಇಲ್ಲಿ ಬೇರೆ ವಿಷಯ ತಗೊಂಡೆ ನಾವು ಕಿಗಾಡ್ತಿದ್ರಿ. ಏನ್ ಪೊಲಿಟಿಷಿಯನ್ ನಾವು ಅದನ್ನ ವ್ಯೂ ನಾನು ಹೇಳಬೇಕು, ನೀವು ಯಾವ ವಿಚಾರಣೆ ಕೂತ್ಕೊಂಡಿದ್ದೀರಾ, ನೀವು ಯಾವ ವಿಷಯ ಮಾತಾಡೋದು ಕೂತ್ಕೊಂಡಿದ್ದೀರಾ, ಆ ವಿಷಯದಲ್ಲಿ ಜಗಳ ಆಡಿ ಸ್ವಾಮಿ.
ನಾವು ದೊಡ್ಡವರು ಅಂತ ಯಾಕೆ ಮಾತಾಡ್ತೀರಿ? ಹೇಳಿಲ್ಲ. ಅದು ಇದು ಬೇಡ. matter ಆಗುತ್ತೆ ಸರ್. ನಾನು ಇವತ್ತು ಹೇಳೋದೇನಂದ್ರೆ ಇದುವರೆಗೂ ಆಯಿತು ಫ್ರಮ್ ದಿ ವೆರಿ ಬಿಗಿನಿಂಗ್ ಫಸ್ಟ್ ವಾರ್ 1961 ನಡೆದಿದ್ದರಿಂದ ಗೋವಾ ಆಪರೇಷನ್ ಇಂದ ಹಿಡಿದು ಇದುವರೆ ತನಕನೂ ಅಪ್ ಟಿಲ್ ನೌ ಯಾರು ಒಂದು ಡಿಸಿಷನ್ ಈ ತರ ತಗೊಂಡಿರಲಿಲ್ಲ. ಲೆಟ್ ಇಟ್ ಬಿ ಬಿಜೆಪಿ ಪಾರ್ಟಿ, ಲೆಟ್ ಇಟ್ ಬಿ ಯಾರಾದ್ರೂ ಒಂದು ನಿಮಿಷ ಇಂದಿರಾ ಗಾಂಧಿ ಅವರು ಇದ್ರು. ಆದ್ರೆ ನನ್ನ ಮಾತನ್ನು ಕೇಳಿ ಸ್ವಾಮಿ, ನಾನು ಹೇಳ್ತಾ ಇರೋದು ದೇ ಹ್ಯಾವ್ ನಾಟ್ ಗಿವನ್ ಫುಲ್ ಪರ್ಮಿಷನ್ ಟು ದಿ ಆರ್ಮಿ ಆರ್ ಮಿಲಿಟರಿ. ಯು ಕ್ಯಾನ್ ಡೂ ಆನ್ ಯುವರ್ ಓನ್ ವಾಟ್ ಎವರ್ ಇಟ್ ಇಸ್ ದರ್, ಯು ಕ್ಯಾನ್ ಡೂ ಆನ್ ಯುವರ್ ಓನ್ ಅಂತ ಕೊಟ್ಟಿರಲಿಲ್ಲ ಇದುವರೆಗೂ, ಯಾರು ಪರ್ಮಿಷನ್ ಕೊಟ್ಟಿರಲಿಲ್ಲ. ವಾಟ್ ಎವರ್ ಇಟ್ ಇಸ್ ಟು ಬಿ ಡನ್ ಇಟ್ ಇಸ್ ಆಸ್ ಪರ್ ದಿ ಪ್ರೈಮ್ ಮಿನಿಸ್ಟರ್ ಹೂ ವಾಸ್ ದೇರ್. ಅವ್ರ ತಲೆನೇ ನಡೆಸ್ಕೊಂಡು ಹೋದ್ರೆ ಹೊರತಾಗಿ 62ನಲ್ಲಿ ಏನಾಯ್ತು ಸರ್? ಮುಂದೆ ನಿಂತ್ಕೊಂಡು ಹೊಡಿತಾ ಇದ್ದಾರೆ, ಆವಾಗ್ಲೂ ಡೋಂಟ್ ಫೈರ್ ಅಂತ ಹೇಳ್ತಾ ಇದ್ರು. ಮುಂದೆ ನಿಂತ್ಕೊಂಡು 50 yards ದೇರ್, ವಾಟ್ ಶಾಲ್ ವಿ ಡೂ? ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ಡೆಲ್ಲಿ ಅಂಡ್ ದೆನ್ ಸ್ಟಾರ್ಟ್ ಶೂಟಿಂಗ್. ಇಟ್ ಇಸ್ ನಾಟ್ ದಟ್. ಅಪ್ ಟಿಲ್ ನೌ ದೇ ಹ್ಯಾವ್ ನಾಟ್ ಗಿವನ್ ದಿಸ್ ಪರ್ಮಿಷನ್. ಯು ಡೂ ಆನ್ ಯುವರ್ ಓನ್ ಅಂತ ಯಾರು ಕೊಟ್ಟಿರಲಿಲ್ಲ. ಇವಾಗ ಕೊಟ್ಟಿದ್ದಾರೆ ಅಂಡ್ ದೇ ಹ್ಯಾವ್ ಡನ್ ದೇರ್ ಜಾಬ್. ಎಸ್, ದೇ ಹ್ಯಾವ್ ಡನ್ ದೇರ್ ಜಾಬ್. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು. This is the thing what I am telling you. Yes. This is to be always observed first. Commander Do not Nagendra talk about the parties now. Yes, Commander Nagendra sir. ಇದು ಜಿನಿವಾ ಕನ್ವೆನ್ಷನ್ ಪ್ರಕಾರ 7 ದಿನದಲ್ಲಿ ಕ್ಯಾಪ್ಚರ್ಡ್ ಇವರನ್ನ ರಿಲೀಸ್ ಮಾಡಬೇಕಿತ್ತು. ಪಾಕಿಸ್ತಾನ ಇವತ್ತಲ್ಲದೆ ಇದ್ರೆ 7 ದಿನದ ಒಳಗಡೆ ರಿಲೀಸ್ ಮಾಡಬೇಕಾಗಿರೋದು ಅವರ ಕರ್ತವ್ಯ. ಇಲ್ಲದೆ ಹೋಗಿದ್ರೆ ನನ್ನ ಪ್ರಶ್ನೆ, ಈಗ ಅವ್ರು ರಿಲೀಸ್ ಮಾಡ್ತಾ ಇದ್ದಾರೆ, ಎಲ್ಲ ಆಗ್ತಾ ಇದೆ, ಓಕೆ, ಶಾಂತಿ ಬಯಸುತ್ತೆ ಅಂತ ನಾಟಕ ಮಾಡ್ತಾ ಇದ್ದಾರೆ, ಈಗ ನಾಟಕ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ, ಏನೋ ಒಂದು ಸ್ಟ್ರಾಟಜಿ ಇರುತ್ತೆ ಅಂತೇಳಿ. ಇದರ ಹಿಂದೆ ಏನಾದ್ರೂ ಅನುಮಾನಗಳು ಬರ್ತಾ ಇಲ್ವಾ ಸರ್? ಅವ್ರು ಇಷ್ಟೊಂದು ತಲೆ ಬಾಗ್ಬಿಟ್ಟು, ಯಾಕಂತಂದ್ರೆ ಗುಳ್ಳೆ ನರಿಗಳು ಯಾವತ್ತಿದ್ರು ಹಿಂಗೆ ಬರ್ಬೇಕಾದ್ರೆ ಏನಾದ್ರೂ ಒಂದು ಹಿಂದೆ ಇರುತ್ತೆ ಅಂತ ನಾವು ಎಚ್ಚರಿಕೆಯಿಂದನೇ ಇರಬೇಕು. ತುಂಬಾ ಒಳ್ಳೆ ಕ್ವೆಶ್ಚನ್ ನಿಮ್ದು. ಪಾಕಿಸ್ತಾನ ಯಾವತ್ತೂ ಗುಳ್ಳೆ ನರಿನೇ. ಇಮ್ರಾನ್ ಖಾನ್ದು 336 ಜನ ಇರುವಂಥ ಸೆನೆಟ್ನಲ್ಲಿ ಅವರದ್ದೊಂದು ಮೈನಾರಿಟಿ ಗೌರ್ಮೆಂಟು. ನಾವು ಯಾವಾಗಲೂ ವಿಶ್ಲೇಷಣೆ ಮಾಡುವಾಗ ಸಮಗ್ರವಾಗಿ ಎಲ್ಲದನ್ನು ತೊಗೊಂಡು ಮಾಡ್ತೀವಿ. ನಿಮ್ಮ ಯಾವ ನ್ಯೂಸ್ ಇದರಲ್ಲಿ ವಿಶ್ಲೇಷಣೆ ಮಾಡ್ತೀರ ಅದೇ ಥರ. ಸೊ ಅದರಿಂದ ಇಮ್ರಾನ್ ಖಾನು ಮೈನಾರಿಟಿ ಲೀಡರು. ನಾನು ಮುಂಚೆ ನಿಮ್ಮ ಒಂದು ಪ್ರೋಗ್ರಾಮ್ನಲ್ಲಿ ಹೇಳಿದ ಪ್ರಕಾರ ಪಾಕಿಸ್ತಾನದಲ್ಲಿರೋ ವ್ಯವಸ್ಥೆನೇ ಬೇರೆ. ಆರ್ಮಿ ಜನರಲ್ ಕೈ ಕೆಳಗಡೆ ಬೇರೆಯವರು ಇರ್ತಾರೆ. ಅದೇ ರೀತಿಯಲ್ಲಿ ಈ ಇಮ್ರಾನ್ ಖಾನು ಆರ್ಮಿ ಜನರಲ್ ಏನು ಹೇಳ್ತಿದ್ದಾರೋ ಅದನ್ನೇ ಮಾಡ್ತಾ ಇದ್ದಾರೆ ಹೊರತು ಬೇರೆ ಅವರದ್ದಾಗಿ ಏನೂ ಮಾಡ್ತಿಲ್ಲ. ಇವಾಗ ನೀವು ಬಾಡಿ ಲ್ಯಾಂಗ್ವೇಜ್ ನೋಡಿದರೆ, ನಮ್ಮ ಪ್ರಧಾನಿ ಬಾಡಿ ಲ್ಯಾಂಗ್ವೇಜ್ ನೋಡಿ, ಇಮ್ರಾನ್ ಖಾನ್ ಬಾಡಿ ಲ್ಯಾಂಗ್ವೇಜ್ ನೋಡಿ. ಇಮ್ರಾನ್ ಖಾನ್ ಹಿಂಗೆ ಕೂತಿದ್ದಾರೆ. We are so confident. ನಮ್ಮ ಪ್ರಧಾನಿ ಕಾನ್ಫಿಡೆಂಟ್ ಈ ತರ ಇದೆ. ಇಮ್ರಾನ್ ಖಾನ್ is a puppet of military. ಒಂದೇ ನಿಮಿಷ ಸರ್, ನಂದನ್ನ ಇದು ಒಂದು ಅಂದ್ರೆ ನಮ್ಮ ದೇಶ ಇವರಿಬ್ಬರ ಹಿಂದೆ ಹೇಗಿದೆ ಅಂತ. ಆದ್ರಿಂದ ಇಮ್ರಾನ್ ಖಾನ್ ಕೇವಲ ಒಂದು ಪಪೆಟ್ ಅನ್ನೋದನ್ನು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಇವಾಗ ಏನಾಗಿದೆ ಅಂದ್ರೆ ಆರ್ಮಿ ಒಂದು ಮುನ್ನೆಜ್ಜೆ ಹಿಡಿದು ಈ ಭಯೋತ್ಪಾದಕರನ್ನು ಕಳಿಸಿದಾಗ ಪುಲ್ವಾಮಾನಲ್ಲಿ 12 ದಿನದಲ್ಲಿ ಅವರ ಮೇಲೆ ಕಾರ್ಯಾಚರಣೆ ನಡೆಸಿ ಆ ಭಯೋತ್ಪಾದಕರದ ಯಾವುದೇ ಒಂದು ಶಿಬಿರ ಇತ್ತು ಅಲ್ಲಿ ಟ್ರೈನಿಂಗ್ ಕ್ಯಾಂಪ್ನಲ್ಲಿ 500ರಿಂದ 700 ಜನಕ್ಕೆ ಫೆಸಿಲಿಟಿ ಇರುವಂಥ ಒಂದು ಟ್ರೈನಿಂಗ್ ಕ್ಯಾಂಪು. ಇದ್ರ ಹಿಂದೆ ನಮಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಹೊಡೆದಿರೋದು 3 ಟ್ರೈನಿಂಗ್ ಕ್ಯಾಂಪು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ 42 ಟ್ರೈನಿಂಗ್ ಕ್ಯಾಂಪ್ಗಳಿದೆ ಅವರದ್ದು. ಇಡೀ ಪಾಕಿಸ್ತಾನದಲ್ಲಿ 60ಕ್ಕೂ ಹೆಚ್ಚು ಟ್ರೈನಿಂಗ್ ಕ್ಯಾಂಪ್ಗಳಿದೆ. ವಿಶ್ವದಲ್ಲಿ ಇರುವಂಥ 200 ಪಂಗಡಗಳು ಯಾವುದಿದೆ ಭಯೋತ್ಪಾದಕ ಪಂಗಡಗಳು, ಅದರಲ್ಲಿ 180 ಹೆಡ್ ಕ್ವಾರ್ಟರ್ಸ್ ಇರೋದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ ಅನ್ನೋದು ಒಂದು ಸರ್ಟನ್ ಇದು. ಆದ್ರಿಂದ ಎಲ್ಲಿ ತನಕ ಅಲ್ಲಿ ಭಯೋತ್ಪಾದಕರಿಗೆ ಶಕ್ತಿ ಕೊಡ್ತಾ ಇರ್ತಾರ. ಈಗ ಮಾಡಿರೋದೇನು, ಇಮ್ರಾನ್ ಖಾನ್ನ ಕಾಲನ್ನು ಎಳೆದಾಗಿದೆ. ಅಲ್ಲಿನ ಜನರಲ್ ಇವಾಗ ಅವರ ಸೀಟ್ನ ಸೇವ್ ಮಾಡ್ಕೊಳ್ಳಕ್ಕೆ ಜನರಲ್ ಬಾಜ್ವಾ ಅವರು ಇಮ್ರಾನ್ ಖಾನ್ನ ಕಿತ್ತಾಕ್ತಾರೆ.
ಎಸ್ ನನಗೆ ಕೊನೆಯದಾಗಿರುವಂಥದ್ದು ಏನು ಅಂತಂದ್ರೆ, ನಾವು ಮಾತುಕತೆಗೆ ಮುಂದಾಗಬೇಕಾ ಆಗಬಾರ್ದಾ ಈ ಪ್ರಶ್ನೆಗೆ ಉತ್ತರ ಕೊಡಿ ನನಗೆ ಕೃಷ್ಣಕುಮಾರ್ ಅವರೇ. ಈಗ ನವಜೋತ್ ಸಿಂಗ್ ಸಿದ್ದು ಅವರು ಹೇಳ್ತಾ ಇದ್ದಾರೆ, ರಮ್ಯಾ ಅವರು ಹೇಳ್ತಾ ಇದ್ದಾರೆ ಮಾತುಕತೆ ಮಾಡಿ, ಇನ್ನು ಶಾಂತಿಯಿಂದ ಮಾತುಕತೆ ಮಾಡಿ ಅಂತ ಹೇಳಿ. ಪಾಕಿಸ್ತಾನ ಇಷ್ಟೊಂದು ಉಗ್ರಗಾಮಿಗಳಿಗೆ ನೆಲೆಯನ್ನ ಕೊಟ್ಟಿರುವಂತಹ ಪಾಕಿಸ್ತಾನದ ಜೊತೆಗೆ ಇನ್ನು ಮಾತುಕತೆ ಮಾಡ್ಬೇಕಾ ಕೃಷ್ಣಕುಮಾರ್? ಅದು ಮಾತ್ರ ನೀವು ಹೇಳಿದ್ದು ಒಪ್ಕೋತೀನಿ. ಇದು ಗೆಸ್ಚರ್ ಆಫ್ ಪೀಸ್, ಶಾಂತಿಯ ಸಂಕೇತ ಅನ್ನೋದು ನಾನು ಒಪ್ಪೋದಿಲ್ಲ. ನೀವು ಹೇಳಿದಂಗೆ ಅದೇನಾದ್ರೂ ಗೆಸ್ಚರ್ ಆಫ್ ಪೀಸ್ ಅಂದ್ರೆ ಹಫೀಜ್ ಸಯೀದ್, ಮೊಹಮ್ಮದ್ ಅಜರ್, ದಾವೂದ್ ಇಬ್ರಾಹಿಂ ಫಸ್ಟ್ ಕೊಡಬೇಕು, 3 ಜನನು ವಾಪಸ್ ಕೊಡಬೇಕು. ಆಮೇಲೆ ಗೆಸ್ಚರ್ ಆಫ್ ವಾಪಸ್ ಮಾಡಬಾರ್ದು. ಎಸ್ ಎಂ ಡಿ ಲಕ್ಷ್ಮಣ್ ಸರ್, ಹಾಗಿದ್ರೆ ಯಾಕೆ ನಿಮ್ಮ ಪಂಜಾಬ್ನ ಆ ಮಂತ್ರಿಗಿರಿ ಸಾಹೇಬರು ಬರೀ ಇಮ್ರಾನ್ ಖಾನ್ ಜೊತೆಗೆ ಮಾತುಕತೆ ಮಾಡಿ ಅಂತ ಹೇಳ್ತಾರೆ? ಬೇಕಾ ನಮ್ಮ ದೇಶಕ್ಕೆ ಮಾತುಕತೆ ಅವ್ರ ಜೊತೆಗೆ? ಇಲ್ಲ, ಅವ್ರು ಏನು ಹೇಳಿದ್ದಾರೆ, ಈಗ ವ್ಯಕ್ತಿಯನ್ನ ನಾವು ತಗೊಳೋದು ಬೇಡ ಇಲ್ಲಿ. ಯಾಕೆ ವ್ಯಕ್ತಿಯನ್ನ ತಗೊಳ್ಬಾರ್ದು? ಸುಮ್ಮನೆ ನೋಡಿ, ಅಲ್ಲ ಪ್ರಧಾನಿ ಆತ, ಒಂದ್ ನಿಮಿಷ ನಾನು ಹೇಳ್ತೀನಿ. ರಾಹುಲ್ ಗಾಂಧಿ ನಾನು ಕಳಿಸಿದವ್ರು, ನನ್ನ ಗುರುಗಳು ಅವರೇ ಈಗ ಅದನ್ನ ಮಾತಾಡಕ್ ಹೋಯ್ತು ಅಂತಂದ್ರೆ ಬಿಜೆಪಿ ಅವರೇ ಇದೆಲ್ಲ ಮಾಡಿದ್ದು ಅಂತ ನಾವು ಹೇಳ್ಬೇಕಾಗುತ್ತೆ. ಸ್ವಲ್ಪ ಮಾತಾಡೋದು ಬೇಡ ಆಗಲ್ಲ, ದಯವಿಟ್ಟು ಹೇಳ್ತೀನಿ ಕೇಳಿ. ರಾಹುಲ್ ಗಾಂಧಿ ಅವರಾಗ್ಲಿ ಇನ್ನೊಬ್ರು ನೋಡಿ, ದೇಶದಲ್ಲಿರ್ತಕ್ಕಂಥ ಉನ್ನತ ವ್ಯಕ್ತಿಗಳ ಬಗ್ಗೆ ನಾವು ಟೀಕೆ ಮಾಡ್ತಕ್ಕಂಥ ವ್ಯವಸ್ಥೆ ಹೋಗೋದು. ಎಸ್, ನೋಡೋಣ ಸರ್ ಏನಾದ್ರೂ ಆಕ್ಷನ್ ತಗೊಳ್ತೀರಾ ಅಂತ ಹೇಳಿ ಅಷ್ಟೇ ನಮ್ದು. ಥ್ಯಾಂಕ್ ಯು ಸೋ ಮಚ್.